ಎಲ್ರಿಗೂ ನಮಸ್ಕಾರ. ನಿನ್ನೆ ಒಂದು ನ್ಯೂಸ್ ಕೇಳಿದ್ದು. ಬಿಡದಿ ಹತ್ರ, ತುಂಬ ದೂರ ಏನಲ್ಲ, ಬೆಂಗಳೂರಿಂದ ಒಂದು 20 ನಿಮಿಷ ದೂರದಲ್ಲಿ ಅಷ್ಟೇ. ಬೆಂಗಳೂರು ಅಷ್ಟು ಸೇಫ್ ಸಿಟಿ ಅಂತ ಹೇಳೋ ರಾಜಕಾರಣಿಗಳಿಗೆ ತಲೆಗೆ ಸ್ವಲ್ಪ ಹೋಗ್ಬೇಕಾಗಿರೋ ವಿಷಯ. ಬಿಡದಿಲಿ ಅಷ್ಟು ಕ್ರೂರತನದಿಂದ ಒಂದು ರೇಪ್ ಅಂಡ್ ಮರ್ಡರ್ ಆಗಿದೆ. ಎಷ್ಟು ಜನಕ್ಕೆ ಈ ವಿಷಯ ಗೊತ್ತಾಗಿದೆ? ಯಾವ ನ್ಯಾಷನಲ್ ಮೀಡಿಯಾ ಇದನ್ನು ಪ್ರಶ್ನೆ ಮಾಡ್ತಾ ಇದೆ ಅಥವಾ ಪ್ರಸಾರ ಮಾಡ್ತಾ ಇದೆ, ಹೇಳ್ತಾ ಇದೆ? ಇಲ್ಲ. ಯಾರೋ ಒಂದಷ್ಟು ಜನ ಮಾತ್ರ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡಿದ್ದಾರೆ. ಯಾಕೆ ಹಿಂಗಾಗುತ್ತೆ? ಯಾಕೆ ಹಿಂಗೆ ಆಗ್ತಾ ಇದೆ? ಅದು ಬಿಡದಿ ಯಾರ ಕ್ಷೇತ್ರ? ಮೊನ್ನೆ ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶ್ ಅವರು ಕಂಟ್ರೋಲಲ್ಲಿರೋ ಕ್ಷೇತ್ರ. ಏನು ಮಾಡ್ತಾ ಇದ್ದೀರಾ? ನಿಮ್ಮದೇ ಸರ್ಕಾರ ಇದೆ, ನಿಮ್ಮ ಸರ್ಕಾರ ಇದ್ದು ಪ್ರತಿಯೊಂದು ಅಧಿಕಾರನೂ ನಿಮ್ಮ ಕೈಲೇ ಇದ್ದು ನಿಮ್ಮ ಕ್ಷೇತ್ರದಲ್ಲೇ ಈ ಥರ ಆಗಿದೆ ಅಂತ ಅಂದಾಗ ನೀವೇನು ಕ್ರಮ ಕೈಗೊಳ್ತೀರಾ? ನೀವೇನು ಆ್ಯಕ್ಷನ್ ತೊಗೊತೀರಾ? ಯಾವಾಗ ಇದೆಲ್ಲ ಸರಿ ಹೋಗುತ್ತೆ? ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ. ಕರ್ನಾಟಕದಲ್ಲಿ ಇಷ್ಟೊಂದು ರೇಪ್ ಕೇಸ್ಗಳು ಆಚೆ ಬರ್ತಾ ಇದೆ. ಸೌಜನ್ಯ ಕೇಸಿಗೆ ನ್ಯಾಯನೇ ಸಿಗಲಿಲ್ಲ ಬಿಡಿ. ಅದಾದಮೇಲೆ ಹುಬ್ಳಿಯಲ್ಲಿ ಒಂದು ಕೇಸ್ ಆಯಿತು. ಎಷ್ಟೋ ಕಡೆ ಈ ಲವ್ ಅಂತಾರೆ, ಲವ್ ಮಾಡಿ ಕೊಲೆ ಮಾಡ್ತಾರೆ ಅಥವಾ ಕರ್ಕೊಂಡು ಹೋಗ್ತಾರೆ, ರೇಪ್ ಮಾಡ್ತಾರೆ. ಎಷ್ಟು ಅಂತ ಇದು ನೋಡಬೇಕು. ಇದು ಅಟ್ಲೀಸ್ಟ್ ಒಂದು ಸೊಲ್ಯೂಷನ್ ಇರಬೇಕಲ್ವ? ಆ ಹುಡುಗಿಗಾಗಿರೋ ನೋವು ನಿಮ್ಗೆ ಯಾರಿಗಾರು ಗೊತ್ತಾಗುತ್ತಾ? ಸಿಗರೇಟಲ್ಲಿ ಸುಟ್ಟರೆ ಹೆಂಗಿರುತ್ತೆ ಪೇನ್ ಗೊತ್ತಾ ನಿಮಗೆ? ಆ ಥರ ಕಚ್ಚಿದ್ರೆ ಹೆಂಗಿರುತ್ತೆ ಪೇನ್ ಗೊತ್ತಾ ನಿಮಗೆ? ಇಂಥವ್ರನ್ನ ಏನು ಮಾಡಬೇಕು? ಹೌದು, ಎಷ್ಟೋ ಜನ ಆಕ್ರೋಶದಲ್ಲಿ ಹೇಳ್ತಾರೆ, ಇವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ನಡು ಬೀದಿಲಿ ಜನರು ಮುಂದೆ ನಿಲ್ಲಿಸಿ ಹೊಡಿಬೇಕು ಅಂತ. ಹೌದು, ಹೊಡಿಬೇಕು. ಇದನ್ನು ಕೇಳಿ ಆದಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅನಿಸುತ್ತೆ, ಅಯ್ಯೋ ಇಲ್ಲ, ಮಾನವೀಯತೆ, ಹ್ಯೂಮನ್ ರೈಟ್ಸು, ಹಾಗೆ ಹಿಂಗೆ ಯಾವ ಇದು ಇಲ್ಲ, ಕೆಟ್ಟದಾಗ ಬರುತ್ತೆ ಬಾಯಿಗೆ. ಕರ್ಕೊಂಬಂದು ಹೊಡಿಬೇಕಷ್ಟೆ. ನೆಕ್ಸ್ಟು ಈ ಥರ ರೇಪ್ ಅನ್ನೋ ಥಾಟ್ ಯಾವನ್ ಮೈಂಡಲ್ಲಿ ಅದ್ರ ಬಂತು ಅಂದರೆ ಆ ಬೋಳಿ ಮುಂಗೆ ಇದು ನೆನಪಿಗೆ ಬರಬೇಕು. ಹಿಂಗೆ ಹೊಡೆದಿದ್ದು ಗೊತ್ತಾಗಬೇಕು, ಹಿಂಗೆ ಹೊಡೆದಿದ್ದು ಕಣ್ಣು ಮುಂದೆ ಬರಬೇಕು, ಹಿಂಗೆ ಹೊಡಿತಾರೆ ಅನಿಸ್ಬೇಕು. ಆವಾಗ ಮಾತ್ರ ಇದೆಲ್ಲ ಕರೆಕ್ಟ್ ಆಗೋಕ್ಕೆ ಸಾಧ್ಯ. ನೋಡೋಣ, ಇವಾಗ ಗೊತ್ತಾಗುತ್ತೆ. ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವ್ರ ಕ್ಷೇತ್ರದಲ್ಲಿ ಎಷ್ಟು ನೀವು ನಿಮ್ಮ ಅಧಿಕಾರನ ಚಲಾಯಿಸಿ ಈ ಒಂದು 4 ಜನನ ಹಿಡಿಸ್ಬಿಟ್ಟು ಅದು ಯಾವ ಥರ ಕ್ರಮ ಕೈಗೊಳ್ತೀರಾ ಅಂತ ಮಾಡಿ. ಈ ಥರದ ಕೆಲಸಗಳನ್ನ ನೆಕ್ಸ್ಟ್ ಟೈಮ್ ಅದು ಯಾಕೆ ನಿಮ್ಮ ಸರ್ಕಾರ ಬರೋಲ್ಲ, ನಾವು ನೋಡ್ತೀವಿ. ಬರೀ ಅಧಿಕಾರ ಸಿಗಬೇಕು, ಬರೀ ಅಧಿಕಾರ ಮಾಡಬೇಕು, ಜನರಿಗೆ ಆಸೆ ತೋರಿಸ್ಬೇಕು ಅಲ್ಲ. ಈ ಥರದ ಕೆಲಸಗಳನ್ನ ಮಾಡಿ. ಆ 4 ಜನ ಎಷ್ಟು ಬೇಗ ಹುಡ್ಕೋಕ್ಕೆ ಸಾಧ್ಯ ಹುಡುಕಿ ನೋಡೋಣ. ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿದೆ, ಇಷ್ಟೆಲ್ಲ ಮಾತಾಡ್ತೀವಿ ನಾವು. ನಮ್ಮ ಹತ್ರ ಸಿಕ್ಕಾಪಟ್ಟೆ ಟೆಕ್ನಾಲಜಿ ಇದೆ ಅಂತ. ಈ ಥರದ ಕೆಲಸಗಳಿಗೆ ಯೂಸ್ ಆಗಬೇಕು. ಪ್ರತಿಯೊಂದನ್ನು ಮಾಡಿ, ಹುಡುಕಿಸಿ, ಹೊಡಿಸಿದ್ದು ಜನಕ್ಕೆ ಗೊತ್ತಾಗಬೇಕು. ಜನ ನೋಡಬೇಕು. ಆವಾಗಲೇ ಇದೆಲ್ಲ ಕರೆಕ್ಟ್ ಆಗೋದು. ಬರೀ ನಾವು ಮಾತುಗಳಲ್ಲಿ ಮಾತಾಡ್ತೀವಿ, ಆ ಕಂಟ್ರಿಲಿ ಹಂಗಂತೆ, ಈ ಕಂಟ್ರಿಲಿ ಹಿಂಗಂತೆ, ಅಲ್ಲೆಲ್ಲ ತಪ್ಪು ಮಾಡೋರು ಅಲ್ಲೆಲ್ಲ ಹೊಡಿತಾರಂತೆ. ಹೊಡೀರಿ. ಇದನ್ನು ಮಾತಾಡ್ಕೊಂಡು ಯಾವನಾದ್ರೂ ಸಪೋರ್ಟ್ ಮಾಡಕ್ಕೆ ಗೊತ್ತಲ್ಲ, ಆ ಕಿತ್ತೋದು ನನ್ನ ಮಕ್ಳಿಗೆ ಹೊಡೀರಿ. ಅವಾಗ ನೋಡೋಣ ಏನಾಗುತ್ತೆ ಅಂತ. ಸೊ ಇದಷ್ಟು ಬೇಗ ಆಗಬೇಕು, ಖುಷಿಗೆ ನ್ಯಾಯ ಸಿಗಬೇಕು. ಪಾಪ ರೀ ಆ ಹುಡುಗಿ, ಅಷ್ಟಾದ್ರೂ ಮಾನವೀಯತೆ ಬರೋದು ಬೇಡವಾ? ಇನ್ನೆಷ್ಟು ಅವರು ಕ್ರೂರಿಗಳಿರಬೇಕು ಅಂತ. ಆ ಹುಡುಗಿಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ ಅಂದರೆ ಆ ಹುಡುಗಿ ಏನು ಮಾಡಬೇಕು? ಸುಮ್ಮನೆ ಮಾತಾಡೋದಲ್ಲ, ಆದಷ್ಟು ಬೇಗ ಖುಷಿಗೆ ನ್ಯಾಯ ಸಿಗಬೇಕು. ಆದಷ್ಟು ಬೇಗ ಆ 4 ಜನನ ಹುಡುಕಬೇಕು, ಹೊಡಿಬೇಕು. ಇಷ್ಟೇ ಬೇಕಾಗಿರೋದು. ಆ ಹುಡುಕ್ಬಿಟ್ಟು ಜೈಲಿಗೆ ಹಾಕಿ, ಕೇಸ್ ಹಾಕಿ, ಅದನ್ನು ಯಾರೂ ಕೇಳಲ್ಲ. ಹುಡುಕಿಸಿ, ಹೊಡಿಸಿ ಅಷ್ಟೇ. ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಇಷ್ಟೇ ಕೇಳೋದು, ರಾಜಕಾರಣಿಗಳಿಗೂ ಇಷ್ಟೇ ಕೇಳೋದು. ಅವ್ರಿಗೆ ತಕ್ಕ ಸಾಕ್ಷಿ ಅಂದರೆ ಆ ನನ್ನ ಮಕ್ಕಳಿಗೆ ನಡು ಬೀದಿಲಿ ಹೊಡಿಬೇಕು ಅಷ್ಟೇ.